ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಗ್ರಾಮೀಣ ಪ್ರದೇಶದ ಜನರು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಶುದ್ಧ ಗಂಗಾ ಘಟಕವನ್ನ ನಿರ್ಮಿಸಿಕೊಡುತ್ತದೆ ಎಂದು ತಾಲೂಕು ಯೋಜನಾಧಿಕಾರಿ ಅಣ್ಣಪ್ಪ ಹೇಳಿದ್ದಾರೆ. ಭಾನುವಾರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಮಾದಯ್ಯನಹಟ್ಟಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಮಾರಿಕಾಂಬಾ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರಿಗೆ ಶುದ್ಧ ಕುಡಿಯುವ ನೀರಿನ ಬಳಕೆ ಬಗ್ಗೆ ಸೃಜನಶೀಲ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗುವುದರ ಮುಖಾಂತರ ಉದ್ಘಾಟಿಸಿ ಮಾತನಾಡಿದ ಅವರು, ಮಹಿಳೆಯರು ಶುದ್ಧವಾಗಿರುವ ನೀರನ್ನ ಪ್ರತಿನಿತ್ಯ ಕುಡಿಯುವುದರ ಮೂಲಕ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು. ಯೋಜನೆಯ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಪರಿಚಯಿಸಿ ಮಾಹಿತಿಯನ್ನ ನೀಡಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಒಕ್ಕೂಟದ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಅವರು ವಹಿಸಿಕೊಂಡಿದ್ರು. ನಲಗೀತನಹಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಶೇಷಾದ್ರಿ ನಾಯಕ ಮಾತನಾಡಿದರು. ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಟಿ ಬಸಪ್ಪ ನಾಯಕ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪತ್ರಕರ್ತ ವಿ ಧನಂಜಯ, ಇಂದಿರಾ ಗಾಂಧಿ ವಸತಿ ಶಾಲೆ ವಿಜ್ಞಾನ ಶಿಕ್ಷಕ ಮಹಾಂತೇಶ್, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಪಿ ಯಶೋಧ, ಸೇವಾ ಪ್ರತಿನಿಧಿ ಮಹಾಂತಮ್ಮ ಮತ್ತು ಜ್ಞಾನ ವಿಕಾಸ ಕೇಂದ್ರದ ಸರ್ವ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ಅದಕ್ಕೋಸ್ಕರ ನನ್ನ ಉದ್ದೇಶ ಇಷ್ಟೇ, ಈ ಒಂದು ಕಾರ್ಯಕ್ರಮ ಮಾಡುವಂಥ ಉದ್ದೇಶ ಇಷ್ಟೇ. ನನಗೆ ಇಲ್ಲಿ ಬಂದಿರತಕ್ಕಂಥ 50 ಜನ ಕುಟುಂಬದವರು ಏನು ಮಾಡಬೇಕು, ಇನ್ನು 2 ತಿಂಗಳೊಳಗಾಗಿ ನೀವೆಲ್ಲರ ಮನೆಯಲ್ಲಿ ಫಿಲ್ಟರ್ ನೀರನ್ನು ಸೇವನೆಯನ್ನು ಮಾಡಬೇಕು. ಅಡುಗೆ ಕೂಡ ಅದನ್ನೇ ಬಳಕೆಯನ್ನು ಮಾಡಬೇಕು. ಮಾಡ್ತೀರಲ್ವಾ? ಮಾಡ್ತೀರಾ? ಯಾಕೆ ಡೌಟ್ ಎಲ್ಲ ಹೇಳ್ತಿದ್ದೀರಿ? ಮಾಡ್ತೀರಿ. ಸರಿ, ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ನೀವಷ್ಟೇ ಕೈ ಜೋಡಿಸಿದ್ರೆ ಆಗೋದಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಕ್ಕಪಕ್ಕದವರೊಟ್ಟಿಗೆ ನೀವು ಮಾತಾಡಬೇಕು. ನಿಮ್ಮ ಮನೆಯವರಿಗೆ ಇದರ ಒಂದು ಮಹತ್ವವನ್ನು ತಿಳಿಸ್ಕೊಡ್ಬೇಕು. ಅದ್ರ ಬಗ್ಗೆ ಇವತ್ತು ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ನೀವೆಲ್ಲ ಪಡ್ಕೊಂಡು ಹೋಗಿ ಇದನ್ನು ನೀವು ನಿಮ್ಮ ನಿಜ ಜೀವನದ ಅನುಷ್ಠಾನವನ್ನು ಮಾಡ್ಕೊಡ್ಬೇಕಂತ ಕೇಳ್ಕೊಡ್ತಾ, ಈ ಒಂದು ಕಾರ್ಯಕ್ರಮವನ್ನು ಕೊನೆಯ ತನಕ ಎಲ್ಲರೂ ಕೂಡ ಶಾಂತ ರೀತಿಯನ್ನು ಕುಳಿತುಕೊಂಡು ಎಲ್ಲ ಅಧಿಕಾರಿಗಳು ಕೊಡುವಂಥ ಮಾಹಿತಿಯನ್ನು ತಗೊಂಡು ಇದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸ್ತಾ ಮುಂದಕ್ಕೆ